ಆತ್ಮೀಯ ವಿದ್ಯಾರ್ಥಿಗಳೇ, ಕೋನ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯವನ್ನು ನಾವು ನೋಡ್ತಾ ಇದ್ದಾವೆ. ಸೊ ಏನಿದೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಎರಡು ತ್ರಿಭುಜ ಅದಾವ, ಅವುಗಳ ಅನುರೂಪ ಕೋನಗಳು AD BE CF ಸಮ ಆಗ್ಯಾವ. ಹಾಗಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಸಾಧಿಸಬೇಕಾಗಿದೆ. ಹಾಗಾದರೆ ದತ್ತ ಬರಿತಾ ಇದ್ದಾನೆ, ಏನು, ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ ಎಗೆ ಕೋನ D, ಕೋನ ಬಿಗೆ ಕೋನ E, ಕೋನ ಸಿಗೆ ಕೋನ F ಸಮ ಆಗಿದ್ದಾವ. ಇನ್ನು ಸಾಧನೀಯ ಏನಪ್ಪ ಅಂದರೆ AB ಡಿವೈಡೆಡ್ ಬೈ DE, AC ಡಿವೈಡೆಡ್ ಬೈ DF, BC ಡಿವೈಡೆಡ್ ಬೈ EF ಅಂತ ಸಾಧಿಸಬೇಕಾಗಿದೆ. ಇನ್ನು ರಚನೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ, DEಗೆ ಸಮ ಯಾವುದು AG, DFಗೆ ಸಮ AH ಆಗುವಂಥ GH ಅನ್ನು ಸೇರಿಸಿದೆ. ಇದು ಶಾರ್ಟ್ಕಟ್ ಒಳಗಡೆ ರಚನೆಯನ್ನು ಬರೆದಿದ್ದಾನೆ. ಇನ್ನು ಸಾಧನೆ ಯಾವ ತ್ರಿಭುಜ ತಗೋತಾರೆ, ತ್ರಿಭುಜ AGH ಮತ್ತು ತ್ರಿಭುಜ DEFಗಳಲ್ಲಿ ಯಾವ್ಯಾವ್ರಿ AGH ಮತ್ತು DEFಗಳಲ್ಲಿ AG ಸಮ DE ರಚನೆ ಹೇಳೈತಿ. ಕೋನ ಎ ಸಮ ಕೋನ D ದತ್ತ ಹೇಳಿದಾನ. ಅದೇ ರೀತಿ AH ಸಮ DF ಅದು ಕೂಡ ಏನೈತಿ ರಚನೆ ಹೇಳೈತಿ. ಇದಕ್ಕೆ ಇದು, ಇದಕ್ಕೆ ಈ ಬಾಹು. ಹಾಗಾದ್ರೆ ತ್ರಿಭುಜ AGH ಸರ್ವಸಮ ತ್ರಿಭುಜ DEF ಬಾಹು ಕೋನ ಬಾಹು ಸರ್ವಸಮ ಸಿದ್ಧಾಂತ. ಹಾಗಾದ್ರೆ ಇವೆರಡೂ ತ್ರಿಭುಜಗಳು ಸರ್ವಸಮ ಆಗಿದ್ದಾವ ಅಂದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರಲೇಬೇಕು, ಸಮ ಆಗಿರಲೇಬೇಕು. ಹಾಗಾದರೆ ಕೋನ್ G ಈಕ್ವಲ್ ಟು ಕೋನ್ E ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಹಾಗಾದರೆ ದತ್ತದಲ್ಲಿ ಹೇಳಿದಾನೆ, ಏನು, ದತ್ತವನ್ನು ಬರ್ಕೊತದೆ ಏನಪ್ಪ ಅಂದರೆ ಕೋನ ಬಿಗೆ ಕೋನ E ಸಮ ಅಂತೇಳಿ ದತ್ತದಲ್ಲಿ ಹೇಳಿದಾನ. ಹಾಗಾದರೆ ಇವೆರಡೂ ಕೋನಗಳು ಒಂದೇ ಕೋನ, ಸಮ ಕೋನಕ್ಕೆ ಸಮನಾದ ಕೋನಗಳು ಒಂದಕ್ಕೊಂದು ಏನಾಗಿರ್ತಾವ, ಸಮನಾಗಿರ್ತಾ ಇದ್ದಾವ. ಹಾಗಾದರೆ ಕೋನ G ಈಕ್ವಲ್ ಟು ಕೋನ B ಸ್ವಯಂ ಸಿದ್ಧ 1. ಹಾಗಾದರೆ ಇವೆರಡೂ ಕೋನಗಳು ಸಮ ಆದವು. ಇವೆರಡೂ ಕೋನಗಳು ಸಮ ಆಗ್ಯಾವಂದ್ರೆ GH ಸಮಾಂತರ BC ಅಂತ ಬರೀತಾ ಇದ್ದಾನೆ. ಯಾಕಂದ್ರೆ ಅನುರೂಪ ಕೋನಗಳು ಏನಾಗಿದ್ದಾವ್ರಿ, ಅಲ್ಲಿ ಸಮ ಆಗಿದ್ದಾವ. ಹಾಗಾದರೆ ಅನುರೂಪ ಕೋನಗಳು ಸಮ ಆಗಿದ್ದಾವಂದ್ರೆ ತ್ರಿಭುಜ ABCಯಲ್ಲಿ ಟೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತಾ ಇದ್ದಾನೆ. ಏನು, AB ಡಿವೈಡೆಡ್ ಬೈ AG, BC divided by GH,
ಸಿ ಎ ಅಥವಾ ಎ ಸಿ ಡಿವೈಡೆಡ್ ಬೈ ಎಚ್ ಎ. ಥೇಲ್ಸ್ನ ಉಪಪ್ರಮೇಯ ಅಪ್ಲೈ ಮಾಡಿದ್ದಾಗ ಹಾಗಾದ್ರೆ ಎ ಬಿ ಡಿವೈಡೆಡ್ ಬೈ ಎ ಜಿಗೆ ಸಮನಾಗಿರುವುದು ಯಾವುದು ಡಿ, ಬಿ ಸಿ ಡಿವೈಡೆಡ್ ಬೈ, ಯಾಕೆ ಇವೆರಡು ತ್ರಿಭುಜಗಳು ಸರ್ವಸಮ ಅದಾವ್ರಿ, ಜಿ ಎಚ್ಗೆ ಸಮನಾಗಿರೋ ಯಾವುದು ಇ ಎಫ್. ಅದೇ ರೀತಿ ಸಿ ಎ ಅಥವಾ ಎ ಸಿಗೆ ಸಮ ಯಾವುದಾಗುತ್ತೆ ರೀ, ಎಚ್ ಎಗೆ ಸಮನಾಗಿರುವುದು ಡಿ ಎಫ್. ಇದು ಪ್ರಮೇಯವನ್ನು ಸಾಧಿಸಿದೆ.